ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಇವತ್ತು ನೋಡಿ ದಾಸವಾಳದ ಹೂವುಗಳು. ಲಾಸ್ಟ್ ವಿಡಿಯೋ ನಾನು ಲಿಕ್ವಿಡ್ ಫರ್ಟಿಲೈಸರ್ ಈರುಳ್ಳಿ ಚಿಪ್ಪೆ ಎಲ್ಲ ನೆನೆಸಿ ಕೊಟ್ಟಿರೋದು ತೋರಿಸಿದ್ದೆ. ಇವಾಗ ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಫ್ಲವರ್ಸ್ದು ಅಂತ. ಇವತ್ತೆಲ್ಲ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಮೊಗ್ಗಿದ್ದವಾಗಲೇ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ. ಇವತ್ತು ನೋಡ್ಬೋದು ನೀವು, ಸ್ವಲ್ಪ ಬಿಸಿಲು ಹತ್ತಿದೆ, ಚೆನ್ನಾಗಿ ಫ್ಲವರ್ಸ್ ಎಲ್ಲ ಅರಳಿದ್ದಾವೆ. ನೋಡಿ ಇಷ್ಟೊತ್ತವರೆಗೂ ಬಿಟ್ಟರೆ ಸ್ವಲ್ಪ ಹೂವು ಕಮ್ಮಿ ಸಿಗ್ತವೆ. ಯಾಕಂದರೆ ಹೂವು ಎಲ್ಲ ಕಿತ್ಕೊಂಡ್ಬಿಟ್ಟಿರ್ತಾರೆ, ಹೋಗೋರೆಲ್ಲ ಒಂದೊಂದು ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಂಗಾಗಿ ಸ್ವಲ್ಪ ಕಮ್ಮಿ ಸಿಗ್ತಾ ಇದ್ದಾವೆ. ಅಂದ್ರೂ ಸ್ವಲ್ಪ ಇವೆಲ್ಲ ಬಿಡಿಸ್ಕೊಂಡ್ಮೇಲೆ ಎಷ್ಟು ಹೂವು ಸಿಕ್ಕಿದೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಇವತ್ತು ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಒಂದು 5 ದಾಸವಾಳ ಗಿಡ ಹಾಕ್ಕೊಂಡ್ರೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಅಂದ್ಬಿಟ್ಟು ನಾನು ಹೂವು ತೋರಿಸೋದನ್ನೇ ಹಾಕ್ತಾರೆ ಯಾವಾಗಲೂ ಅಂತ ಅನ್ಕೋತೀರ ಅಂತ ಸ್ವಲ್ಪ ನಾನು ಫುಲ್ ವಿಡಿಯೋ ಹಾಕಿಲ್ಲ. ಇದರಲ್ಲಿ ಸ್ವಲ್ಪ ಕಟ್ ಮಾಡಿದ್ದೀನಿ. ಪಿಂಕದು ಇನ್ನೂ ಸ್ವಲ್ಪ ಜಾಸ್ತಿನೇ ಸಿಕ್ತು ಹೂವು. ಎಲ್ಲ ಕಟ್ ಮಾಡಿ ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ನೋಡಿ ವೈಟದು ಅಷ್ಟೇ ಎಷ್ಟು ಚೆನ್ನಾಗಿ ಅರಳಿದೆ ಫ್ಲವರ್ಸು. ಇದು ಫುಲ್ಲು ಅಳ್ಬಿಟ್ರೆ ಲೈಟ್ ಪಿಂಕು ಮತ್ತು ವೈಟ್ ಮಿಕ್ಸ್ ಆದಂಗಿರುತ್ತೆ. ನೋಡಿ ಇಷ್ಟಕ್ಕೇ ಬುಟ್ಟಿ ತುಂಬೋಗಿದೆ ಬರೀ 3 ಗಿಡಕ್ಕೆ. ಇನ್ನೂ 2 ಗಿಡ ಬಾಕಿ ಇದೆ. ಇನ್ನು ಎಕ್ಸೋರಾನು ಫುಲ್ಲು ಅಳ್ಬಿಟ್ಟು ಕಿತ್ಕೊಳ್ಬೇಕು ಅಂದರೆ ಈ ಬುಟ್ಟಿ ಸಾಕಾಗೋದೇ ಇಲ್ಲ, ಅಷ್ಟು ಎಕ್ಸೋರಾ ಹೂವು ಆಗಿದೆ. ನೋಡಿ ಇದು ಇವು ಭೂಮಿಗೆ ತಂದು ಹಾಕಿದ್ಮೇಲೆ ಯಾವ ಸೈಜಲ್ಲಿ ಬಿಡ್ತಾಯಿದೆ ಹೂವು ಅಂತ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಬರ್ತಾಯಿದೆ, ಸೈಜು ದಪ್ಪ ಆಗಿದೆ ಇವಾಗ ಹೂವಿಂದು. ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ಗಳು ನಾವು ಕೊಡೋದ್ರಿಂದ ಅಂಗಡಿಯಿಂದ ತಂದು ಹಾಕೋ ಗೊಬ್ಬರಕ್ಕಿಂತ ಈ ರೀತಿ ಗೊಬ್ಬರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಲಿಕ್ವಿಡ್ ಫರ್ಟಿಲೈಸರ್ ಸ್ವಲ್ಪ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಹೂವು ಅಂದ್ಬಿಟ್ಟು. ನಾನೀಗ ಹಾರ್ವೆಸ್ಟ್ ಮಾಡಿರೋದೆಲ್ಲ ಲಾಸ್ಟಲ್ಲಿ ಒಂದು ಟೇಬಲ್ ಮೇಲೆ ಜೋಡಿಸಿದ್ದೀನಿ. ನಿಮ್ಗೆ ಅವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಎಷ್ಟು ಹೂವು ಸಿಕ್ಕಿದೆ ಅಂದ್ಬಿಟ್ಟು. ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಎಲ್ಲ ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಿಮಗೆಲ್ಲ ಯೂಸ್ ಆಗಲಿ ಅಂತಲೇ ನಾನು ವಿಡಿಯೋ ಮಾಡಿ ಹಾಕೋದು. ಇವಾಗ ಒಬ್ರಿಗಾದರೂ ಅನಿಸುತ್ತೆ ನಮ್ಮ ವಿಡಿಯೋ ನೋಡಿದ್ಮೇಲೆ ನಾವು ಇದೇ ರೀತಿ ಗಾರ್ಡನ್ ಸ್ಟಾರ್ಟ್ ಮಾಡ್ಕೋಬೇಕು, ನಾವು ಇದೇ ರೀತಿ ಹೂವು ಎಲ್ಲ ಮನೆಯಲ್ಲೇ ಬೆಳ್ಕೋಬೇಕು, ತರಕಾರಿ ಬೆಳ್ಕೋಬೇಕು ಅಂತ. ಒಬ್ಬೊಬ್ಬರಿಗೆ ಜಾಗ ಇರಲ್ಲ. ಜಾಗ ಇದ್ದವರು ಈ ರೀತಿ ಮನೆ ಹತ್ರನೇ ಹಾಕ್ಕೊಳ್ಳಿ. ಯಾಕಂದರೆ ಫ್ರೆಶ್ಶಾಗಿ ನಾವು ಬೆಳೆದಿರೋ ಹೂವನ್ನೇ ಕಿತ್ತು ದೇವ್ರಿಗೆ ಪೂಜೆಗಿಟ್ಟರೆ ತುಂಬ ಒಳ್ಳೆಯದು. ನೋಡಿ ರೋಸಸ್ ಅಂತೂ ಇವತ್ತು ಎಷ್ಟೊಂದು ಸಿಕ್ಕಿದೆ ಅಂತ. ಬಿಸಿಲು ಜಾಸ್ತಿ ಆಗ್ತಾ ಚೆನ್ನಾಗಿ ಬರುತ್ತೆ ಹೂವುಗಳೆಲ್ಲ. ಅದ್ರ ಜೊತೆಗೆ ನಾವು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾಯಿದ್ದೀವಲ್ಲ, ಹಂಗಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ವೇಸ್ಟಲ್ಲೇ ನಾವು ಹಾಕ್ತೀವಿ, ಅದಕ್ಕೇನು ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಏನೂ ಇಲ್ಲ. ವೇಸ್ಟ್ ಆಗಿರೋ ಈರುಳ್ಳಿ ಚಿಪ್ಪೆ, ಬಾಳೆಹಣ್ಣು ಚಿಪ್ಪೆಯಿಂದನೇ ನಾವು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಕೊಡೋದ್ರಿಂದ ಗಿಡಗಳಿಗೂ ಚೆನ್ನಾಗಿ ಪೌಷ್ಟಿಕಾಂಶ ಸಿಗುತ್ತೆ. ಮತ್ತು ನಮಗೂ ಅಂಗಡಿಯಿಂದ ಗೊಬ್ಬರ ತಂದು ಹಾಕಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ನೋಡಿ ಇದು ಅಷ್ಟೇ, ಬ್ಯಾಂಗ್ಳೂರಲ್ಲಿದ್ದಾಗ ತುಂಬ ಕಮ್ಮಿ ಹೂವು ಬಿಡ್ತಾಯಿತ್ತು. ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಬ್ರಾಂಚಸ್ ಎಲ್ಲ ಆಗಿ ಚೆನ್ನಾಗಿ ಹೂವು ಬರ್ತಾಯಿದೆ. ನೋಡಿ ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಪಿಂಕು, ಡಾರ್ಕ್ ಪಿಂಕು. ಎಕ್ಸೋರಾ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೂವು ಮೊಗ್ಗು ಎಲ್ಲ ಸಿಕ್ಕಾಪಟ್ಟೆ ಆಗಿದೆ. ಅದ್ರ ಜೊತೆಗೆ ಹೊಸ ಚಿಗುರುಗಳು ಅಷ್ಟೇನೆ ಎಷ್ಟು ಹಸ್ರಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇಷ್ಟು ಏರಿಯಾ ಮಾತ್ರ ಸಿಕ್ಕಾಪಟ್ಟೆ ಗ್ರೀನಾಗಿ ಕಾಣೋದ್ರಿಂದ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಕನಕಾಂಬರ ಹೂವನ್ನು ಬಿಡಿಸ್ಕೋಬೇಕು, ಇನ್ನೂ ಸ್ವಲ್ಪ ಹಳ್ಳಿ ಅಂತ ಬಿಟ್ಟಿದ್ದೀನಿ. ಯಾಕಂದರೆ ಕಿತ್ಕೊಂಡಾಗ ಸ್ವಲ್ಪ ಸಿಕ್ಕಿದ್ರೆ ಕಟ್ಟಿ ಮುಡ್ಕೊಳ್ಳೋಕ್ಕೂ ಚಿಕ್ಕದು ಅನಿಸುತ್ತೆ. ಅದಕ್ಕೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹೂವುಗಳಾದರೆ ಒಟ್ಟಿಗೆ ಎಲ್ಲ ಕಟ್ಟಿ ಮುಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಪಿಂಕುದೂ ನೋಡಿ ಇವತ್ತು ಡಬಲ್ ಪೆಟಲ್ 5-6 ಹೂವು ಸಿಕ್ಕಿದೆ. ನಾನು ಇದನ್ನೆಲ್ಲ ತೊಗೊಂಡೋಗಿ ಟೇಬಲಲ್ಲಿ ಜೋಡಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಹೂವು ಸಿಕ್ಕಿದೆ ಇವತ್ತು ಅಂತ. ಬದನೆಕಾಯಿ ಅಷ್ಟೇ ಸಿಕ್ಕಾಪಟ್ಟೆ ಬದನೆಕಾಯಿ ಆಗಿದೆ. ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ನೆಕ್ಸ್ಟು ಹಾರ್ವೆಸ್ಟ್ ಮಾಡೋವಾಗ್ಲೂ ಅಷ್ಟೇ ವಿಡಿಯೋ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನೋಡಿ ಎಕ್ಸೋರಾ ಅಂತೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ದಪ್ಪ ಸೈಜ್ ಇವಾಗ ತುಂಬ ದಪ್ಪ ಬರ್ತಾಯಿದೆ. ಡೈರೆಗೆಡ್ಡೆನೂ ಅಷ್ಟೇ ತುಂಬ ಚೆನ್ನಾಗಿ ಹೊಡ್ಕೊಂಡಿದೆ. ಈ ಸತಿ ಬಂದರೆ
ಚೆನ್ನಾಗಿ ಹೂವು ಬರುತ್ತೆ. ಚೆಂಡು ಹೂವು ನೋಡಿ ಇದೊಂದು ಥರ ಇದೆ, ಇದು ಸಿಂಗಲ್ ಪೆಟಲ್ಲು. ಆ ಕಡೆ ಇರೋದು ತುಂಬ ದಪ್ಪ ಹೂವು, ಅದು ಆ ಕಡೆ ಒಂದು ಗಿಡ ಇದೆ. ನೋಡಿ ಎಷ್ಟು ಹೂವು ಸಿಕ್ಕಿದೆ ಇವತ್ತು ಅಂದ್ಬಿಟ್ಟು. ಎಲ್ಲ ಕಲರು, ಪಿಂಕು, ಡಬಲ್ ಪೆಟಲ್ ನೋಡಿ ಎಷ್ಟು ಹೂವು ಸಿಕ್ಕಿದೆ ಇವತ್ತು. ಕೇಸರಿ ಕಲರ್ದು, ಆಮೇಲೆ ವೈಟು, ಆಮೇಲೆ ಪಿಂಕ್ ಹೂವು, 2 ಮಾತ್ರ ಕೇಸರಿ ಕಲರ್ ಸಿಕ್ಕಿದೆ ಇವತ್ತು. ಇಷ್ಟು ಹೂವು ಸಿಕ್ಕಿದೆ. ನಮ್ಮ ಫೋಟೋಗೆಲ್ಲ ಆಗಿ ನಾವು ದೇವಸ್ಥಾನಕ್ಕೆ ತೊಗೊಂಡೋಗ್ತೀವಿ ಪೂಜೆಗೆ. ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹೂವು ಸಿಕ್ಕಿದೆ ಅಂದ್ಬಿಟ್ಟು. ಇನ್ನು ಆಚೆಗಡೆ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಲ್ವ, ಅದರಲ್ಲಿ ಒಂದು ಅರೆಕಪಾಮ್ ಯಾಕೋ ಫುಲ್ಲು ಡಲ್ ಆಗಿಬಿಟ್ಟಿದೆ, ಸತ್ತೋಗಂಗಾಗಿದೆ ನೋಡಿ. ಈ ಕಡೆ ಬಿಸಿಲು ಬೀಳತ್ತವ ಇರೋ ಎಲೆ ಎಲ್ಲ ಹೇಗೆ ಸುಟ್ಟೋಗಿದೆ ಅಂದ್ಬಿಟ್ಟು. ಮತ್ತು ತುಂಬ ಡೆಡ್ ಲೀವ್ಸ್ ಆಗಿತ್ತು, ತುಂಬ ಸತ್ತೋಗಿರೋ ಎಲೆಗಳೆಲ್ಲ ಇದ್ವು. ಅವನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಕೂತ್ಕೋತಾ ಇದ್ದೀನಿ. ನಾವೇ ಇಂಡೋರ್ ಪ್ಲ್ಯಾಂಟ್ಸ್ನ ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು, ಎಲೆಗಳ ಮೇಲೆಲ್ಲ ನೀರು ಹಾಕ್ತಾ ಇರಬೇಕು, ಆವಾಗಲೇ ಕ್ಲೀನಾಗಿರುತ್ತೆ ಇಂಡೋರ್ ಪ್ಲ್ಯಾಂಟ್ಸು. ನಾನು ಇದಕ್ಕೂ ಅಷ್ಟೇ, ನಾವು ವಾರಕ್ಕೆ 2 ದಿವಸ ನೀರು ಹಾಕೋದು ಈ ಗಿಡಗಳಿಗೆ, ಇಂಡೋರ್ ಪ್ಲ್ಯಾಂಟ್ಸಿಗೆ. ನಾನು ಹಾಕೋವಾಗ ಅಕ್ಕಿ ತೊಳೆದಿದ್ದ ನೀರು, ಬೇಳೆ ತೊಳೆದಿದ್ದ ನೀರನ್ನ ಇದಕ್ಕೆ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ಸ್ವಲ್ಪನೂ ಹಾಕ್ತೀವಿ, ಮತ್ತು ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸನ್ನು ಸಿಗುತ್ತೆ. ಬೇರೆ ಏನಾರು ಎಕ್ಸ್ಟ್ರನಲ್ಲಿ ಹಾಕಬೇಕು ಅಂದರೆ ಒಂದು ಸ್ವಲ್ಪ ತಿಪ್ಪೆ ಗೊಬ್ಬರ ತೊಗೊಂಬಂದು ಆ್ಯಡ್ ಮಾಡ್ತೀನಿ, ಬಿಟ್ಟರೆ ಬೇರೆ ಏನು ಇದಕ್ಕೆ ಹಾಕೋವಾಗ ನಾನೇನು ಪಾಟಿಂಗ್ ಮಿಕ್ಸಿಂಗ್ ಹಾಕಿದ್ನೋ ಅದೇ ಇದೆ. ಬೇರೆ ಏನೋ ಎಕ್ಸ್ಟ್ರಾ ನಾವೇನೂ ಕೊಟ್ಟಿಲ್ಲ ಇದಕ್ಕೆ. ಇನ್ನು ಗಿಡ ಅಂತೂ ತುಂಬ ಜಾಸ್ತಿ ಆಗಿರೋದ್ರಿಂದ ರೀಪಾಟಿಂಗ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಆದರೆ ಇವಾಗೆಲ್ಲ ನೋಡಿ ಇಷ್ಟೊಂದು ಗಿಡಗಳು ಬಂದುಬಿಟ್ಟಿದೆ. ಇಲ್ಲಾಂದರೆ ಬ್ರ್ಯಾಂಚಸ್ ಕಮ್ಮಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ, ಕಟ್ ಮಾಡಿಬಿಟ್ಟು ಬೇರೆ ಪಾಟ್ಗೆ ಹಾಕೋಣ ಅಂತ. ನೋಡಿ ಈ ರೀತಿ ಎಲೆ ಎಲ್ಲ ಸುಟ್ಟೋಗಿರೋದು, ಡೆಡ್ ಲೀವ್ಸ್ ಆಗಿತ್ತು, ಅದನ್ನೆಲ್ಲ ತೆಗ್ದೆ. ಅದ್ರ ಜೊತೆಗೆ ಸ್ವಲ್ಪ ಬೇರೆ ಎಲೆಗಳನ್ನೂ ತೆಗ್ದೆ, ಸ್ವಲ್ಪ ಸುಟ್ಟೋಗಿರೋದು, ಹರಿದೋಗಿರೋದು, ಆ ಥರ ಎಲ್ಲ ಆಗಿರೋ ಎಲೆಗಳನ್ನೆಲ್ಲ ತೆಗ್ದಿದ್ದೀನಿ. ನೋಡಿ ಎಷ್ಟು ವೇಸ್ಟ್ ಲೀವ್ ಸಿಕ್ಕಿದೆ. ಮತ್ತು ಸ್ವಲ್ಪ ಮೀಲಿಬಗ್ ಅಟ್ಯಾಕ್ ಆದಂಗೆ ವೈಟಿಗಾಗಿದೆ. ನಾನಿವಾಗ ಇದು ತೆಗಿತಾರೆ ಎಲೆನ ಏನು ತೊಗೊಂಡೋಗಿ ನಾವು ಪ್ಲಾಸ್ಟಿಕ್ನೆಲ್ಲ ತಿಪ್ಪೆಗೆ ಹಾಕಲ್ಲ, ಪೇಪರ್ಸು ಮತ್ತು ಪ್ಲಾಸ್ಟಿಕ್ ಕವರು ಇದನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು ನಾವು ನೋಡಿ ಇದು ಫ್ಲವರಿಂಗ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ. ಒಳಗೆ ಬೀಜ ಎಲ್ಲ ಆಗಿದ್ದಾವೆ. ನಾವೇನಿದ್ದು ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಅದಕ್ಕೆ ಹೇಗಾಗಿದೆ ಒಳಗೆ ಅಂತ ನೋಡಿದೆ. ಇದರಲ್ಲೂ ನನಗೆ ಫ್ಲವರಿಂಗ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಪೀಸ್ ಲಿಲಿಯಲ್ಲಿ ಮಾತ್ರ ಫ್ಲವರಿಂಗ್ ಆಗುತ್ತೆ ಅಂದ್ಕೊಂಡಿದ್ದೆ. ಅದನ್ನೆಲ್ಲ ತೊಗೊಂಡೋಗಿ ನಾವು ಒಂದು ಕಡೆ ಹಾಕ್ಬಿಟ್ಟು ಬೆಂಕಿ ಹಾಕ್ತೀವಿ ಸಾಯಂಕಾಲದ ಹೊತ್ತು. ವೇಸ್ಟು ಪೇಪರು ಕವರೆಲ್ಲ ತಿಪ್ಪೆ ಒಳಗಡೆ ಹಾಕೋದು, ತಿಪ್ಪೆಗೆ ಬರೀ ಹಸಿ ಕಸ ಮಾತ್ರ ಹಾಕೋದು. ಹಂಗಾಗಿ ಇದನ್ನು ಅಲ್ಲಿ ಬೆಂಕಿ ಹಾಕೋ ಕಡೆ ಹಾಕ್ತೀನಿ. ಆವಾಗ ಮಿಲಿಬಗ್ಸೂ ಸ್ಪ್ರೆಡ್ ಆಗೋಲ್ಲ, ಒಂದೇ ಕಡೆ ಸುಟ್ಟೋದಂಗೆ ಆಗುತ್ತೆ ಅವಾಗ. ಹಂಗಾಗಿ ನಾನು ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಹಾಕ್ತೀನಿ. ನೋಡಿ ಸ್ವಲ್ಪ ಸುಟ್ಟಿರೋ ಎಲೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಮಿಲಿಬಗ್ಸ್ ಏನಾರು ಇದ್ದರೆ ಅದನ್ನು ಕಮ್ಮಿ ಆಗುತ್ತೆ ಅಂತ. ನೋಡಿ ಎಷ್ಟು ದೊಡ್ಡದಾಗಿ ಬೆಳ್ಕೊಂಬಿಟ್ಟಿದೆ. ಇಷ್ಟಿಷ್ಟು ಚಿಕ್ಕ ಗಿಡಗಳು ನಾನು ಹಾಕಿದ್ದು ಟೆರೆಸ್ ಗಾರ್ಡನ್ ಮಾಡೋವಾಗ ಕಟ್ಟಿಂಗ್ ತೊಗೊಂಬಂದು ಇಟ್ಟಿದ್ದ ಗಿಡಗಳು ಇವತ್ತು ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ಇದರಿಂದ ನಾವು ಇವಾಗ ಎಷ್ಟೊಂದು ಪಾಟು ಗಿಡಗಳು ಮಾಡ್ಕೋಬೋದು, ಎಷ್ಟೊಂದು ಇದೆ ಇವಾಗ. ಹೀಗೆ ಮಲ್ಟಿಪಲ್ ಮಾಡ್ಕೊತ ಹೋದರೆ ನಾವು ಬೇರೆ ನರ್ಸರಿಯಿಂದ ತರೋ ಅವಶ್ಯಕತೆನೇ ಇರಲ್ಲ. ಇದೇ ತುಂಬ ಚೆನ್ನಾಗಾಗುತ್ತೆ ಗಿಡಗಳು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಇವೆಲ್ಲ ಏರ್ ಪ್ಯೂರಿಫೈಯರು, ಹಂಗಾಗಿ ನಮಗೆ ಏರ್ ಪ್ಯೂರಿಫೈಯಿಂಗು ಆಗುತ್ತೆ. ನೋಡಿ ಇಲ್ಲಿ ಸುಟ್ಟಂಗೆ ಆಗಿದೆ ಸ್ವಲ್ಪ, ಅದನ್ನು ಎಲ್ಲ ತಕ್ಕೋತಾ ಇದ್ದೀನಿ. ಮತ್ತು ನಾನು ಈ ರೀತಿ ವಾರಕ್ಕೆ 15 ದಿವಸಕ್ಕೆ ನಾವು ಈ ರೀತಿ ಕೇರ್ ತೊಗೊಳ್ಳೋದ್ರಿಂದ ಗಿಡಗಳ ಗ್ರೋತೂ ಚೆನ್ನಾಗಿರುತ್ತೆ, ಗಿಡಗಳು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟೊಂದು ಎಲೆ ಆಗಿದೆ ಸುಟ್ಟೋದಂಗೆ, ಸ್ವಲ್ಪ ಸುಟ್ಟೋದಂಗೆ ಆಗಿದೆ. ಅದನ್ನೆಲ್ಲ ತಕ್ಕೋತಾ ಇದ್ದೀನಿ ನಾನು. ಈ ರೀತಿ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಬೇಕು. ಆವಾಗ ಮಿಲಿಬಗ್ ಅಟ್ಯಾಕ್ ಆಗಲಿ, ಪೆಸ್ಟ್ ಅಟ್ಯಾಕ್ ಆಗಲಿ ನಮಗೆ ಇಂಡೋರ್ ಪ್ಲ್ಯಾಂಟ್ಸಿಗೆ ಆಗಲ್ಲ. ಸ್ಪೈಡರ್ ಎಲ್ಲ ತುಂಬ ಜೇಡ ಕಟ್ಬಿಟ್ಟಿತ್ತು, ಯಾಕಂದರೆ ಜಾಸ್ತಿ ಎಲೆಗಳ ಮೇಲೆ ನಾವು ನೀರು ಬಿಡೋಲ್ಲ. ಹಂಗಾಗಿ ನೋಡಿ ಇದು ಒಂದು ಎಲೆ ಹರಿದೋಗಿದೆ, ಮತ್ತು ಸ್ವಲ್ಪ
ಇದೇನು ಹೇಳ್ತಾರೆ ಸೂರ್ಯನ ಶಾಖಕ್ಕೆ ಸುಟ್ಟೋದಂಗಾಗಿದೆ. ಅದನ್ನು ಎಲ್ಲ ತೆಗ್ದಿದ್ದೀನಿ ನಾನು. ನೋಡಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಸಣ್ಣ ಪಾಟಲ್ಲೇ ಇಟ್ಟಿರೋದು, ಆದರೆ ಗಿಡ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬಂದಿದೆ. ಇದು ಅದೇ ಜಾತಿದು ಬೇರೆ ವೆರೈಟಿ ಗಿಡ ನೋಡಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲೂ ಅಷ್ಟೇ ಫ್ಲವರಿಂಗ್ ಆಗ್ತಾ ಇದೆ ಇವಾಗ ನೋಡಿ. ಫ್ಲವರಿಂಗ್ ಬಂದಿದೆ. ಇದು ನಾನು ಹಾಕೋಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ ಇದು ಫ್ಲವರಿಂಗ್ ಆಗುತ್ತೆ ಅಂತ. ಇವಾಗ ಫ್ಲವರಿಂಗ್ ಆಗ್ತಾ ಇದೆ. ಇವೆರಡು ಡೋರ್ ಎಂಟ್ರೆನ್ಸಲ್ಲಿ ಇಟ್ಟಿದ್ದೀನಿ. ಇವು ಮಾತ್ರ ಈ ಕಡೆ ಸೈಡಿಗೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಅದು ಅಂತ ಅಂದ್ಬಿಟ್ಟು ನೋಡಿ. ಇದರಲ್ಲಿ ಕಡ್ಜ ಗೂಡು ಕಟ್ಟಿದೆ. ಸಿಟಿಯಲ್ಲಾದರೆ ಇಷ್ಟೆಲ್ಲ ನಮಗೆ ಪೆಸ್ಟ್ದು ಮತ್ತು ಈ ಕಡ್ಜ ಇರುವೆದೆಲ್ಲ ಟೆನ್ಷನ್ ಇರಲ್ಲ. ಹಳ್ಳಿಯೆಲ್ಲ ಆದರೆ ಇವೆಲ್ಲ ಸ್ವಲ್ಪ ಜಾಸ್ತಿನೇ. ಗಿಡಗಳಲ್ಲಿ ಎಲ್ಲಿ ಮರೆ ಸಿಗುತ್ತೆ ಅಲ್ಲೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು. ಬನ್ನಿ ಇದನ್ನು ಆಚೆ ಹಾಕ್ಬಿಟ್ಟು ಬರೋಣ. ಇವಾಗೆಲ್ಲ ಇದರಲ್ಲೆಲ್ಲ ಮಿಲಿಬಗ್ಸ್ ಎಲ್ಲ ಇದೆ. ನಾನು ಬೇರೆ ಗಿಡಕ್ಕೆ ಇಲ್ಲ ಗೊಬ್ಬರಕ್ಕೆ ಹಾಕಿದ್ರೆ ಅದರಲ್ಲೇ ಎಲ್ಲ ಸ್ಪ್ರೆಡ್ ಆಗುತ್ತೆ. ಹಂಗಾಗಿ ನಾನು ಇದನ್ನು ನಾವು ಬೆಂಕಿ ಹಾಕಿ ಸುಡ್ತೀವಲ್ಲ ಆ ಜಾಗಕ್ಕೆ ಹಾಕ್ಬಿಡ್ತೀನಿ. ಡ್ರೈನೂ ಆಗಿರುತ್ತೆ. ಆಮೇಲೆ ನಾವು ಬೆಂಕಿ ಹಾಕಿದಾಗ ಪೆಸ್ಟ್ ಜೊತೆಗೆ ಸುಟ್ಟೋಗುತ್ತೆ ಎಲ್ಲ ನೋಡಿ. ಇಲ್ಲಿ ಹಾಕ್ಬಿಡ್ತೀನಿ. ಮತ್ತು ಗಿಡಗಳೆಲ್ಲ ಇಡೋಕ್ಕೆ ಜಾಗ ಮಾಡಿಸಿದ್ವಲ್ಲ ಅಲ್ಲೆಲ್ಲ ಸ್ವಲ್ಪ ವಾಟರ್ ಪ್ರೂಫಿಂಗ್ ಪೇಂಟ್ ಮಾಡಿಸಿದ್ವಿ. ಆಚೆಗಡೆ ಎಲ್ಲ ಮಳೆ ಬಂದರೆ ಸಿಕ್ಕಾಪಟ್ಟೆ ಗಲೀಜಾಗ್ತಾಯಿತ್ತು. ಈ ಪೇಂಟ್ ಮಾಡಿಸಿರೋದ್ರಿಂದ ಕ್ಲೀನಾಗಿ ತೊಳ್ಕೊಬೋದು. ಗಿಡಕ್ಕೂ ಚೆನ್ನಾಗಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ರೀತಿ ಪೇಂಟ್ ಮಾಡಿಸಿದ್ದೀವಿ. ಇಲ್ಲೆಲ್ಲ ನೀರು ಬಿದ್ದರೂ ತೊಳ್ಕೊಳಕ್ಕೆಲ್ಲ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು